ನಮಸ್ತೆ. ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹರಿ ಮೊಬೈಲ್ ರಿಪೇರಿ ಮಾಡ್ತಾ ಕೂತಿರ್ತಾನೆ. ಆಗ ಅಲ್ಲಿಗೆ ಮುತ್ತು ಬಂದು, ಹರಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾರೋ ಅಂತ ಕರೆದಾಗ, ಏನಣ್ಣ ಅರ್ಜೆಂಟು, ಏನೋ ಕೆಲಸ ಮಾಡ್ತಾ ಇದ್ದೀನಿ ಇರೋಣ ಬರ್ತೀನಿ ಅಂತ ಹೇಳಿದಕ್ಕೆ, ಬಾರೋ ಅಂತ ಕರೆದಾಗ, ಇಂಪಾರ್ಟೆಂಟ್ ಕೆಲಸ ಅಣ್ಣ ಅಂತ ಹೇಳಿದಾಗ, ಬಾರೋ ಅಂತ ಹೇಳಿಬಿಟ್ಟು ಅವನ ಕೈಯಲ್ಲಿದ್ದ ಮೊಬೈಲನ್ನು ಕಿತ್ತು ಟೇಬಲ್ ಮೇಲಿಟ್ಟು ಅವನ್ನ ಕರ್ಕೊಂಡು ಈ ಕಡೆ ಬರ್ತಾರೆ. ಏನಣ್ಣ ಅಷ್ಟು ಎಮರ್ಜೆನ್ಸಿಯಾಗಿ ಕರ್ಕೊಂಡು ಬಂದಿಯಲ್ಲ, ಏನು ಸಮಾಚಾರ ಅಂತ ಹರಿ ಕೇಳ್ತಾನೆ. ಅದಕ್ಕೆ ಮುತ್ತು, ನಾನು ಬೆಳಗ್ಗೆಯಿಂದ ಎಷ್ಟೊಂದು ಸಲ ನಿನಗೆ ಫೋನ್ ಮಾಡಿದ್ದೀನಿ, ಆದರೆ ನೀನು ಫೋನ್ ರಿಸೀವ್ ಮಾಡಿಲ್ಲ, ಯಾಕೋ ಅಂತ ಕೇಳಿದ್ದಕ್ಕೆ, ಅದಾ ಮ್ಯಾಟರು, ಆ ವಿಷಯಕ್ಕೆ ನೀನು ಈ ಥರ ಕರ್ಕೊಂಡು ಬಂದ್ಯಾ, ಅದು ನಾನು ನೋಡಿಲ್ಲ ಅಣ್ಣ, ಅದಕ್ಕೋಸ್ಕರ ರಿಸೀವ್ ಮಾಡಿಲ್ಲ ಅಂತ ಹೇಳಿದಾಗ, ಹೌದಪ್ಪ ನನ್ನ ಫೋನ್ನ ನೋಡಿರಲ್ಲ ನೀನು, ಎಲ್ಲ ಕಡೆನೂ ಎಲ್ಲರನ್ನೂ ಸಂಭಾಳಿಸೋದೇ ಇರುತ್ತಲ್ಲ ನಿನಗೆ, ನನ್ನ ಮುಂದೆ ನನ್ನನ್ನು, ಚಂದನ ಮುಂದೆ ಚಂದನನ್ನು, ಎಲ್ಲರನ್ನೂ ಸಂಭಾಳಿಸ್ಬೇಕಲ್ಲ ನೀನು, ನಮ್ಮ ಫೋನ್ಸ್ ಎಲ್ಲ ಎಲ್ಲಿ ನೋಡ್ತೀಯ ನೀನು ಅಂತ ಹೇಳಿದ್ದಕ್ಕೆ, ಅಣ್ಣ ಇವಾಗ ಏನಾಯಿತು ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯ ಅಣ್ಣ, ಏನಾಯಿತು ಹೇಳು ಅಂತ ಕೇಳಿದ್ದಕ್ಕೆ, ಅಲ್ಲ ಕಣೋ ನೀನು ಚಂದನ ಹತ್ರ ನಾನು ದೊಡ್ಡ ಆರ್ಕಿಟೆಕ್ಟು ಅಂತ ಎಲ್ಲ ಹೇಳಿದೆಯಲ್ಲ, ಅವ್ರು ನನ್ನ ಹತ್ರ ಕೆಲಸ ಕೇಳ್ತಾ ಇದ್ದಾರೆ, ನಾನು ಇವಾಗ ಏನೋ ಮಾಡಲಿ ಅಂತ ಹೇಳಿದ್ದಕ್ಕೆ, ಅಣ್ಣ ಇದೊಂದು ಹೆಲ್ಪ್ ಮಾಡಿಬಿಡೋಣ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಅಲ್ಲ 108 ತಂದಿಟ್ಟಿದ್ಯಾ, ಅದನ್ನು ಸಂಭಾಳಿಸೋದ್ರಲ್ಲೇ ನಾನು ಜೀವನ ಆಗ್ತಾ ಇದೆ, ಅಂಥದ್ರಲ್ಲಿ ಇದನ್ನು ಹೇಗೋ ಸಂಭಾಳಿಸ್ಲಿ ಅಂತ ಹೇಳಿದಕ್ಕೆ, ಅದನ್ನು ಹಾಗೇ ಸಂಭಾಳಿಸು ಅಣ್ಣ ಅಂತ ಹೇಳಿದಾಗ, ಅಲ್ಲ ಕಣೋ ಮಳೆ ಬೀಳ್ತಾ ಇದೆ, ಬಿಸಿಲು ಬೀಳ್ತಾ ಇದೆ ಅಂತ ಅಂದ್ಬಿಟ್ಟು ನಾನೇನೆ ಮರದ ಕೆಳಗಡೆ ನಿಂತಿದ್ದೀನಿ, ಬೇರೆಯವ್ರಿಗೆಲ್ಲೋ ಛತ್ರಿ ಕೊಡಲಿ ನಾನು ಅಂತ ಮುತ್ತು ಹೇಳ್ತಾ ಇರ್ತಾರೆ. ಅಣ್ಣ ಇದು ಒಂದು ಹೆಲ್ಪ್ ಮಾಡಿಬಿಡೋಣ ಅಂತ ಹರಿ ಬೇಡ್ಕೊತಾ ಇರ್ತಾನೆ. ಇಲ್ಲಿ ಮಹಿ ಮತ್ತೆ ಕಂಟಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದು ಆರ್ಕಿಟೆಕ್ಟ್ ವಿಷಯ ಅಂತ ಹೇಳಿದ್ದಕ್ಕೆ, ಇದೇನೋ ಸೀರಿಯಸ್ ಮ್ಯಾಟ್ರೇ ಇರಬೇಕು, ಇರು ನಾನು ವಿಚಾರಿಸ್ಕೊಂಡು ಬರ್ತೀನಿ ಅಂತ ಕಂಟಿ ಮಹಿ ಹೇಳಿ ಮುತ್ತು ಮತ್ತು ಹರಿ ಮಾತಾಡ್ತಾ ಇರೋ ಜಾಗಕ್ಕೆ ಬರ್ತಾನೆ. ಆಗ ಹರಿ ನೋಡಿ, ನೀನು ಯಾಕೋ ಬಂದೆ ಎಲ್ಲಿಗೆ, ಇಬ್ಬರು ದೊಡ್ಡವ್ರು ಮಾತಾಡ್ತಾ ಇದ್ದೀವಿ ತಾನೇ, ಹೋಗೋ ನೀನು ಅಂತ ಹೇಳಿದಾಗ, ಅಯ್ಯೋ ಇವ್ನು ಯಾವಾಗಲೂ ಇದ್ದಿದ್ದೆ, ನೀನು ಹೇಳೋಣ ಅಂತ ಕೇಳ್ತಾನೆ. ಅದಕ್ಕೆ ಮುತ್ತು, ನೋಡೋ ಕಂಟೆ ಇವನು ಚಂದನ ಹತ್ರ ನಾನು ದೊಡ್ಡ ಆರ್ಕಿಟೆಕ್ಟು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ದಾನೆ, ನಾನು ಇವಾಗ ಹೇಗೋ ಸಂಭಾಳಿಸ್ಲಿ ಅಂತ ಹೇಳಿದಕ್ಕೆ, ಅವ್ರು ಹೇಗೋ ಸಂಭಾಳಿಸ್ತಾರೆ ನೀನು ಹೋಗೋ ಅಂತ ಹೇಳಿದಾಗ, ಇಲ್ಲ ಹರಿ ನೀನು ಯಾಕೋ ಈ ಥರ ಎಲ್ಲ ಸುಳ್ಳು ಹೇಳ್ತೀಯ, ಎಲ್ಲ ಕಡೆನೂ ಬರೀ ಸುಳ್ಳುಗಳನ್ನೇ ಹೇಳ್ಕೊಂಡು ಬರ್ತೀಯಲ್ಲ, ನಿನ್ನ ಬಾಯಲ್ಲಿ ಒಂದೂ ನಿಜನೇ ಬರಲ್ವಾ ಅಂತ ಹೇಳಿದಕ್ಕೆ, ನೀನು ದೊಡ್ಡ ಸತ್ಯ ಹರಿಶ್ಚಂದ್ರ, ಹೋಗು ನೀನು ಸುಮ್ಮನೆ ಅಂತ ಹರಿ ಬೈತಾನೆ. ಅದಕ್ಕೆ, ಹೌದು ಕಣೋ ನಾನು ಸತ್ಯ ಹರಿಶ್ಚಂದ್ರನೇ, ನೀನು ಸರಿಯಾಗಿ ಹೇಳಬೇಕಿತ್ತು ಅಂತ ಹೇಳಿದಾಗ, ಅಯ್ಯೋ ಇಬ್ಬರು ಸುಮ್ಮನೆ ಇರಿ ಅಂತ ಹೇಳಿಬಿಟ್ಟು ಮುತ್ತು, ಅಯ್ಯೋ ಈಗ ಏನಂತ ಹೇಳಲಿ ಅಂತ ನೀನೇ ಹೇಳೋ, ನನಗೇನೇ ಕೆಲಸ ಇಲ್ಲ, ಅವಳಿಗೆ ನಾನು ಎಲ್ಲಿಂದ ಕೆಲಸ ಕೊಡಿಸ್ಲಿ ಅಂತ ಹೇಳಿದಾಗ, ಅಣ್ಣ ಏನಾದರೂ ಮಾಡೋಣ, ಇದೊಂದು ಸುಳ್ಳನ್ನು ನಿಭಾಯಿಸೋಣ, ಅದೇನು ಮಹಾ ಸುಳ್ಳಣ್ಣ ಅಂತ ಹೇಳಿದಾಗ, ಮಹಾ ಸುಳ್ಳ, ಇಷ್ಟೊಂದು ದೊಡ್ಡ ಸುಳ್ಳು ಹೇಳಿ ಈ ಥರದ್ದು ಮಹಾ ಸುಳ್ಳ ಅಂತ ಹೇಳ್ತಾ ಇದೆಯಲ್ಲ ನೀನು, ನಾನು ಹೇಗೆ ಅವ್ರಿಗೆ ಕೆಲಸ ಕೊಡಿಸ್ಲಿ, ಇಲ್ಲಿವರೆಗೂ ನಾನು ಮಾತು ಕೊಟ್ಟ ಮೇಲೆ ಯಾರಿಗೂ ಮಾತು ತಪ್ಪಿಲ್ಲ, ಅಂಥದ್ರಲ್ಲಿ ಆ ಹುಡುಗಿ ನನ್ನ ಹತ್ರ ಬಂದು ಕೆಲಸ ಕೊಡಿಸಿ ಅಂತ ಕೇಳ್ತಾ ಇದೆ, ಅವ್ರಿಗೆ ಎಲ್ಲಿಂದ ಅಂತ ಕೆಲಸ ಕೊಡಲಿ, ಹೇಗಂತ ಹೇಳಲಿ, ನಾನು ಇಲ್ಲಿವರೆಗೂ ಮಾತೇ ತಪ್ಪಿಲ್ಲ ಯಾರಿಗೂ, ಯಾವ ಥರ ನಿಭಾಯಿಸ್ಲಿ ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ಕಣೋ ಇದಕ್ಕೆಲ್ಲ ಒಂದೇ ದಾರಿ, ನಾನು ಹೋಗಿ ನಿಜ ಹೇಳ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ, ಹರಿ ಅಣ್ಣ ಆ ಥರ ಮಾತ್ರ ಮಾಡಬೇಡ ಅಣ್ಣ, ದಯವಿಟ್ಟು ಆ ಥರ ಮಾಡಬೇಡ ಅಣ್ಣ ಅಂತ ಹೇಳಿದಾಗ, ಇಲ್ಲ ಅಣ್ಣ ಇವನ ಮಾತನ್ನ ಕೇಳೋಕೆ ಹೋಗ್ಬೇಡ ನೀನು ಹೋಗಿ ನಾನು ಆರ್ಕಿಟೆಕ್ಟ್ ಅಲ್ಲ ನಾನು ಮೇಸ್ತ್ರಿ ಅಂತ ಹೇಳು ಅಷ್ಟೇ, ಆವಾಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಕ್ಕೆ, ಅಣ್ಣ ಇವನು ನನ್ನ ಜೀವನ ಹಾಳಾಗಲಿ ಅಂತಲೇ ಕಾಯ್ತಾ ಇದ್ದಾನೆ, ದಯವಿಟ್ಟು ಬೇಡ ಅಣ್ಣ ಆ ಥರ ಹೇಳಬೇಡ ಅಂತ ಹೇಳಿದ್ದಕ್ಕೆ, ಅಣ್ಣ ಇಲ್ಲ ಅಂದರೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಣ್ಣ ಅಂತ ಹೇಳಿದಾಗ, ಹಾಗಾದರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿದಾಗ, ಅಯ್ಯೋ ಅಣ್ಣನೂ ಹೊಣೆ ಮಾಡಬೇಡ ಇದಕ್ಕೆಲ್ಲ, ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಅದು ನಿನ್ನ ಹಣೆ ಬರ, ಹೋಗು ಏನಾದರೂ ಮಾಡ್ಕೋ ಏನಾದರೂ ಅನುಭವಿಸ್ಕೋ ಅಂತ ಹೇಳಿದ್ದಕ್ಕೆ, ಅಣ್ಣ ಇವನು ನನ್ನ ಜೀವನ ಹಾಳಾಗಲಿ ಅಂತಲೇ ಕಾಯ್ತಾ ಇದ್ದಾನೆ, ಇವನಿಗೇನು ನಾನು ಮನೆಯಿಂದ ಹೊರಗೆ ಹೋಗಬೇಕು ಅಷ್ಟೇ ತಾನೇ, ಹೊರಗೆ ಹೋಗ್ತೀನಿ ಬಿಡು ಅಂತ ಹೇಳಿದ್ದಕ್ಕೆ, ಅಯ್ಯೋ ಏನೇನೋ ಮಾತಾಡ್ತೀಯಲ್ಲೋ ಹರಿ, ಏನೋ ಮಾತಾಡಿದ್ರೆ ಏನೇನೋ ಮಾತಾಡ್ತೀಯಲ್ಲೋ, ಬರೀ ಕೈ ಮುಂದೆ ಮಾಡ್ತೀಯ, ಬರೀ ಇದೇ ಆಗೋಯ್ತು ನಿಂದು ಅಂತ ಮುತ್ತು ಬೇಜಾರು ಮಾಡ್ಕೊತಾರೆ. ಅದಕ್ಕೆ, ಅಣ್ಣ ಇವನ್ ಮಾತು ಮಾತ್ರ ಕೇಳಬೇಡ, ಇವನು ನನ್ನ ಜೀವನ ಹಾಳು ಮಾಡ್ತಾನೆ ಅಂತ ಹೇಳಿದ್ದಕ್ಕೆ, ಅಲ್ಲ ಕಣೋ ಬೇರೆ ಯಾರು ಬೇಕಾಗಿಲ್ಲ ನಿನ್ನ ಜೀವನನ ಹಾಳು ಮಾಡೋದಕ್ಕೆ, ನೀನು ಒಬ್ಬನೇ ಸಾಕು, 10 ಸುಳ್ಳಲ್ಲಿ 10 ಪದಗಳಲ್ಲಿ ಒಂದಾದರೂ ನಿಜ ಹೇಳ್ತೀಯ ನೀನು, ಎಲ್ಲದನ್ನೂ ಸುಳ್ಳು ಹೇಳ್ತೀಯ, ಬಾಯಿ ಬಿಟ್ಟರೆ ಬರೀ ಸುಳ್ಳು ಹೇಳ್ತೀಯ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯ ಅಂದಿದ್ದಕ್ಕೆ, ಅಯ್ಯೋ ನಿನ್ನ ಅಂತ ಹರಿ ಹೊಡೆಯೋಕೆ ಹೋಗ್ತಾನೆ. ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಅಷ್ಟರೊಳಗಡೆ ಸುಮ್ಮನಿರೋ ಅಂತ ಮುತ್ತು ಹೇಳ್ತಾ ಇರ್ತಾರೆ. ಅಲ್ಲಿಗೆ ಮಹಿ ಬಂದು, ಸುಮ್ಮನೆ ಇರಿ ಅದಕ್ಕೆ ಇಲ್ಲೇ ರೂಮಲ್ಲೇ ಇದ್ದಾರೆ, ಏನು ಕಿತ್ತಾಡ್ತಾ ಇದ್ದೀರಾ ನೀವು ಅಂತ ಮಹಿ ಜಗಳನ ಬಿಡಿಸ್ತಾನೆ.
ದೊಡ್ಡ ಸತ್ಯ ಹರಿಶ್ಚಂದ್ರನ್ ಥರ ಪೋಸ್ ಕೊಡ್ಬೇಡ, ನೀನು ಇವಾಗ ಗುದ್ದಿದ್ರೆ ಮೂಗಲ್ಲೆಲ್ಲ ರಕ್ತ ಸೋರ್ಬಿಡ್ಬೇಕು, ಸುಮ್ಮನೆ ಇರು ಅಂತ ಬೈತಾ ಇರ್ತಾನೆ ಹರಿ ಕಂಟಿಕಂಗೆ. ಅವಾಗ ಮಹಿ, ಸುಮ್ಮನಿರು ಅಣ್ಣ, ನೀವು ಎಲ್ಲ ಯಾಕೆ ಈ ಥರ ಜಗಳ ಆಡ್ತಾ ಇದ್ದೀರಾ, ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಪಾಪ ಅದಕ್ಕೆ ಬೆಳಗ್ಗೆ ಅಪ್ಪನ ತಾಂಡವ ನೋಡೋಕ್ಕಾಗ್ದೇ ರೂಮಿಂದ ಹೊರಗಡೆನೇ ಬಂದಿಲ್ಲ ಹೆದರ್ಕೊಂಡು. ಅವ್ರಿಗೆ ಸುಳ್ಳು ಹೇಳೋದು ಎಷ್ಟರ ಮಟ್ಟಕ್ಕೆ ಸರಿ, ನೀವೇನೇ ಹೇಳಿ ಅಣ್ಣ. ನೀನು ಯಾಕಣ್ಣ ಅತ್ತಿಗೆಗೆ ಸುಳ್ಳು ಹೇಳಿ ಯಾಮಾರಿಸ್ತಾ ಇದೆಯಾ? ಪಾಪ ಅಣ್ಣ, ಅತ್ತಿಗೆ ಇವತ್ತು ಮನೆ ಥರ ಇದೆ ಅಂತ ಅಂದರೆ ಅದಕ್ಕೆ ಕಾರಣ ಅತ್ತಿಗೆನೇ. ಅವರು ನಮ್ಮ ಮನೆ ಬಿಟ್ಟು ಹೊರ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾಕೆ ನೀವು ಎಲ್ಲ ಈ ಥರ ಆಡ್ತಾ ಇದ್ದೀರಾ? ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿದಾಗ ಹರಿ, ಅಣ್ಣ ನೀನೇನು ಅವಳಿಗೆ ಕೆಲಸ ನೋಡೋದು ಬೇಕಾಗಿಲ್ಲ, ನಾನೇ ಹೇಗಾದರೂ ಮಾಡಿ ಕೆಲಸ ನೋಡ್ತೀನಿ. ನೀವೆಲ್ಲ ನನ್ನನ್ನು ಗುಮ್ತಾ ಇದ್ದೀರಾ ಏನೋ ಇದರಲ್ಲಿ ನಾನು ಒಂದು ಸುಳ್ಳು ಹೇಳಿದೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲರೂ ಸೇರ್ಕೊಂಡು ನನ್ನನ್ನು ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ. ನಿಮ್ಮನ್ನೆಲ್ಲ ನಾನು ನೋಡ್ಕೋತೀನಿ, ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಮಹಿ ತುಂಬಾ ಬೇಜಾರು ಮಾಡಿಕೊಂಡು, ಏನಣ್ಣ ಇವನು ಈ ಥರ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಹರಿ ಅಣ್ಣ ಅಂತ ತುಂಬಾ ಬೇಸರ ಮಾಡ್ಕೊತಾ ಇರ್ತಾನೆ. ಆಗುತ್ತೆ ದ್ರಾಕ್ಷಾಯಣಿ ಅವರು ಡೈನಿಂಗ್ ಟೇಬಲ್ ಮೇಲೆ ಎಲ್ಲದನ್ನು ಊಟನ ಜೋಡಿಸ್ತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ದಿವ್ಯ ಬಂದು ಅತ್ತೆ ಅಂತ ಹೇಳಿದಾಗ, ಬಾಮ್ಮ ದಿವ್ಯ ಅಂತ ಹೇಳಿದಕ್ಕೆ, ಸರಿ ಅತ್ತೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದು ಕಾಳು ಪಲ್ಯ ನೋಡಿ ಅಲ್ಲ ಅಮ್ಮ, ನನಗೆ ಚಂದನದೇ ನೆನಪಾಗ್ತಾ ಇದೆ. ಯಾಕೆ ಅಂತ ಅಂದರೆ ಅವಳಿಗೆ ಕಾಳು ಪಲ್ಯ ತುಂಬಾ ಇಷ್ಟ, ಹಾಳಾದ್ದು ಅವಳು ನಮ್ಮನ್ನು ಬೇಡ ಅಂತ ಬಿಟ್ಟು ಹೋದ್ರೂ ಅವಳು ನೆನಪು ಮಾತ್ರ ಎಷ್ಟೇ ಆದ್ರೂ ಹೋಗ್ತಾನೆ ಇಲ್ಲ, ಮರೆಯೋದಕ್ಕೆ ಆಗ್ತಾ ಇಲ್ಲ. ಅದು ಇವ್ರಿಗೆ ಫೋನ್ ಮಾಡಿದ್ಲಂತೆ, ಅವರು ನಿನ್ನ ಯಾರು ಅಂತ ಗೊತ್ತಿಲ್ಲ ಅಂತ ಫೋನ್ ಕಟ್ ಮಾಡಿಬಿಟ್ರಂತೆ. ಅವಳು ಏನಕ್ಕೋಸ್ಕರ ಫೋನ್ ಮಾಡಿದ್ಲು ಪಾಪ ಚಂದನ ಅಂತ ಹೇಳಿದಾಗ ದಿವ್ಯ, ಅತ್ತೆ ಚಂದನ ನನಗೂ ಫೋನ್ ಮಾಡಿದ್ಲು ಅಂತ ಹೇಳಿದಾಗ ದ್ರಾಕ್ಷಾಯಣಿ ಅವ್ರಿಗೆ ತುಂಬಾ ಖುಷಿ ಆಗುತ್ತಂತೆ. ಏನಂದ್ಲು, ಏನಾದ್ರು ಪ್ರಾಬ್ಲಮ್ ಅಂತ, ಏನಾದ್ರು ಸಮಸ್ಯೆ ಅಂತ, ಹೇಗಿದ್ದಾಳಂತೆ ಅಂತ ಕೇಳಿದಾಗ, ಆ ಥರ ಸಮಸ್ಯೆ ಅಂತ ಏನೂ ಹೇಳಲಿಲ್ಲ ಅತ್ತೆ ಅವಳು ಅಂತ ಹೇಳಿದಕ್ಕೆ, ಏನಾಯ್ತಮ್ಮ ಅಂತ ಕೇಳಿದಾಗ, ಎಲ್ಲ ಚೆನ್ನಾಗೇ ಇದ್ದೀನಿ, ನನ್ನ ಸರ್ಟಿಫಿಕೇಟ್ ಬೇಕು, ಕೆಲ್ಸಕ್ಕೆ ಸೇರ್ಕೋತೀನಿ, ಕೆಲಸ ಹುಡುಕ್ತಾ ಇದ್ದೀನಿ, ಕೆಲ್ಸಕ್ಕೆ ಸೇರ್ಕೊಂಡ ತಕ್ಷಣ ಈ ಮನೇನ ಬಿಟ್ಟು ನಾನು ಹಾಸ್ಟೆಲೋ ಪಿ ಜಿನೋ ಹುಡುಕೊತೀನಿ ಅಂತ ಹೇಳಿದ್ಲು ಅತ್ತೆ. ಪಾಪ ಚಂದನ ಅಂತೆ ಅವಳು ನೋಡಿದ್ರೆ ಅಯ್ಯೋ ಅನಿಸುತ್ತೆ, ಅವಳು ಸರ್ಟಿಫಿಕೇಟ್ಸ್ ಅಲ್ವಾ ಕೊಟ್ಬಿಡೋಣ ಅಂತ ದಿವ್ಯ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಹಿಂದೆಯಿಂದ ದಾಸ್ ಮತ್ತು ಅವ್ರ ಯಜಮಾನ್ರು ಇಬ್ಬರೂ ಬರ್ತಾರೆ. ಅವ್ರನ್ನ ನೋಡಿ ಬಂದರು ಅಂತ ಸನ್ನೆ ಮಾಡಿ ಹೇಳ್ತಾಳೆ. ಆಗ ದಿವ್ಯಾ ಸುಮ್ಮನೆ ಸೈಡಿಗೆ ಸರ್ಕೊತಾಳೆ. ಮಹಾಬಲ್ ಅವರು ಮತ್ತು ದಾಸ್ ಇಬ್ಬರೂ ಊಟಕ್ಕೆ ಅಂತ ಕೂತ್ಕೊತಾರೆ. ಮಹಾಬಲ್ ಅವ್ರಿಗೆ ದ್ರಾಕ್ಷಾಯಣಿ ಊಟನ ಬಡಿಸುವಾಗ ಕಾಳು ಪಲ್ಯನ ಬಡಿಸ್ಬೇಕಾದ್ರೆ ಯಾವುದೋ ಯೋಚನೆಯಲ್ಲಿ ಜಾಸ್ತಿನ ಬಡಿಸ್ಬಿಡ್ತಾಳೆ. ಇದ್ಯಾಕೆ ದ್ರಾಕ್ಷಾಯಣಿ ಏನು ಯೋಚನೆ ಮಾಡ್ತಾ ಇದೆಯಾ, ನಾನು ಎಷ್ಟು ತಿಂತೀನಿ ಅಂತ ನಿನಗೆ ಗೊತ್ತಿಲ್ವಾ, ಇದ್ಯಾಕೆ ಈ ಥರ ಬಡಿಸ್ತಾ ಇದೆಯಾ ಅಂತ ಹೇಳಿದಾಗ, ಅದು ರೀ ದಿವ್ಯಾಗೆ ಚಂದನ ಫೋನ್ ಮಾಡಿದ್ಲಂತೆ ಅಂತ ಹೇಳಿದ ತಕ್ಷಣ ದಾಸ್ಗೆ ತುಂಬಾ ಕೋಪ ಬರುತ್ತೆ. ಪೂಜೆನ ಮುಗಿಸ್ತಾ ಇರ್ತಾಳೆ. ಆಗ ಅಲ್ಲಿಗೆ ಮುತ್ತು ಬಂದು ಚಂದನ ಪೂಜೆ ಮುಗೀತಮ್ಮ ಅಂತ ಹೇಳಿದಾಗ, ಹಾಂ ಅಣ್ಣ ಆಯಿತು ಮುಗೀತು ಅಂತ ಹೇಳ್ತಾನೆ. ಹರಿನೂ ಅಲ್ಲಿಗೆ ಬರ್ತಾನೆ. ಆಯ್ತಮ್ಮ ನಾನು ಹೋಗಿ ತರಕಾರಿನ ತೊಗೊಂಡು ಬರ್ತೀನಿ ಅಂತ ಮುತ್ತು ಹೇಳಿದಾಗ, ಚಂದನ, ಅಣ್ಣ ಇವತ್ತು ನಿಮಗೆ ಕೆಲಸ ಇಲ್ವಾ ಅಂತ ಹೇಳಿದ್ದಕ್ಕೆ, ಇಲ್ಲ ಅಮ್ಮ ಲೇಟಾಗಿ ಹೋಗ್ತೀನಿ ಇವತ್ತು ಕೆಲಸಕ್ಕೆ ಅಂತ ಹೇಳಿದಾಗ, ಸರಿ ಅಣ್ಣ ಆಯಿತು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಚಂದನ, ಅಣ್ಣ ನನ್ನ ಕೆಲಸದ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಅಣ್ಣ ಅಂತ ಹೇಳಿದಾಗ, ಹಾಂ ಅಮ್ಮ ಹೇಳಿದ್ದೀನಿ ಅಂತ ಹೇಳಿ ಹರಿ ಕಡೆ ತಿರುಕೊಂಡು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಭಾರತಿ ಬರ್ತಾಳೆ. ಓ ಭಾರತಿ, ಏನಿದು ನಮ್ಮನೆ ಕಡೆ ತುಂಬ 2-3 ದಿನದಿಂದ ಬರಲೇ ಇಲ್ಲ ಅಂತ ಹೇಳಿದೀಗ, ಅಯ್ಯೋ ನಮ್ಮನೆಯಲ್ಲಿರೋ ಗುಮ್ಮ ಬಾಗ್ಲಲ್ಲೇ ಕೂತ್ಕೊಂಡು ಕಲ್ಲಲ್ಲಿ ಅಕ್ಕಿ ಹುಡುಕ್ತಾ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ ಮಾವ ಅಂತ ಹೇಳ್ತಾಳೆ. ಮತ್ತೆ ನಮ್ಮ ಹರಿ ಹೆಂಡತಿ ಮನೆಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾಳ, ಎಲ್ಲ ಅಡ್ಜಸ್ಟ್ ಆಯ್ತಂತ ಅಂತ ಕೇಳಿದಾಗ ಚಂದನಾಗೆ ಕೋಪ ಬಂದು ಬೇಜಾರಾಗಿ ಹರಿ ಕಡೆ ಮುಖ ಮಾಡ್ತಾಳೆ. ಆಗ ಮುತ್ತು, ನಿಮ್ಮ ಬಗ್ಗೆನೇ ಕೇಳ್ತಾ ಇರೋದು ಅಂತ ಕೇಳಿದಕ್ಕೆ, ಅಯ್ಯೋ ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದೇ ಅವತ್ತು ನಿಮ್ಮ ರಿಸೆಪ್ಷನ್ ದಿನ ನಿಮ್ಮನ್ನು ರೆಡಿ ಮಾಡೋದಕ್ಕೆ ಅಂತ ಬಂದಿದ್ನಲ್ಲ, ನೀವು ಬೈಟ್ ಕಳಿಸಿದ್ರಲ್ಲ ನನ್ನನ್ನು, ಅವಳು ನಾನು ಅಂತ ಹೇಳ್ತಾಳೆ ಭಾರತಿ. ಅದಕ್ಕೆ ಚಂದನ, ಅದು ನಾನವತ್ತು ಅಂತ ಹೇಳಕ್ಕೆ ಹೋದಾಗ ಮುತ್ತು, ಅದು ಅವರು ಅವತ್ತು ಅಪ್ಪಗೆ ಹುಷಾರಿಲ್ಲ ಅಂತ ಬೇಸರದಲ್ಲಿದ್ದರು, ಅದಕ್ಕೋಸ್ಕರ ಆ ಥರ ಹೇಳಿದ್ದಾರೆ ಅಷ್ಟೇ, ನೀನೇನು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಕ್ಕೆ, ಅಯ್ಯೋ ಮಾವ ಅದನ್ನು ನಾನು ಮನಸ್ಸಿಗೆ ತೊಗೊಂಡಿಲ್ಲ, ನೀನು ಯಾಕೆ ಅದಕ್ಕೆ ಸಮಜಾಯಿಷಿ ಕೊಡ್ತಾ ಇದೆಯಾ, ತೊಂದರೆನೇ ಇಲ್ಲ ಅಂತ ಹೇಳಿದಕ್ಕೆ, ಓಕೆ ಆಯಿತು ಅಂತ ಹೇಳಿದಾಗ, ಏನಿದು ಅಡುಗೆ ಮನೆಯಲ್ಲಿ ತುಂಬ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ, ನಾನು ಏನಿದು ಅಂತ ನಾನು ನೋಡಲೇಬೇಕು ಅಂತ ಅಡುಗೆ ಮನೆ ಕಡೆ ಹೋಗ್ತಾಳೆ. ಆಗ ಮುತ್ತು ಚಂದನ ಹತ್ರ ಅವಳು ಸ್ವಲ್ಪ ಹಾಗೇನೆ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಹಿಂದೆನೇ ಹೋಗ್ತಾರೆ. ಆಗ ಏನಿದು ಯಾರಿದು ಅಂತ ಕೇಳಿದ್ದಕ್ಕೆ, ಇವಳು ನಮ್ಮ ಕಾತ್ಯಾಣಿ ಅತ್ತೆಯ ಮಗಳು, ನಮ್ಮ ಹತ್ರ ಎಲ್ಲ ಮಾತು ಕಮ್ಮಿ, ಆದರೆ ಅಣ್ಣನ ಹತ್ರ ಮಾತಾಡೋದಕ್ಕೆ ಅವಾಗವಾಗ ಬರ್ತಾ ಇರ್ತಾಳೆ. ಅಣ್ಣನ ಹತ್ರ ಮಾತ್ರನಾ ಅಂತ ಚಂದನ ಕೇಳಿದ್ದಕ್ಕೆ, ಅಣ್ಣನ ಹತ್ರ ಮಾತ್ರ, ಓ ಇಂಟ್ರೆಸ್ಟಿಂಗ್ ಅಂತ ಚಂದನ ಹೇಳ್ತಾಳೆ. ಬನ್ನಿ ತೋರಿಸ್ತೀನಿ ಅಂತ ಮುಂದೆ ಕರ್ಕೊಂಡು ಬರ್ತಾನೆ ಹರಿ ಚಂದನನ್ನ.
ದಾಕ್ಷಾಯಿಣಿ ನಿನ್ಗೆ ಏನಾಗಿದೆ, ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳ್ದಂಗೆ ದಿವ್ಯಂಗೆ ಫೋನ್ ಮಾಡಿದ್ಲು ಅವಳು ಅಂತ ದಾಕ್ಷಾಯಿಣಿ ಅವರು ಹೇಳ್ತಾರೆ. ಅದಕ್ಕೆ ನಿನಗೆ ಎಷ್ಟೇ ಬುದ್ಧಿ ಹೇಳಿದ್ರು ಸಾಕಾಗಲ್ಲ ಅಲ್ವಾ, ಮಣ್ಣು ತಿಂತಾ ಇರುತ್ತಾ, ಮತ್ತೆ ನೀನು ಅವಳಿಗೆ ಫೋನ್ ಮಾಡಿದ್ಯಾ ಅಂತ ದಿವ್ಯಂಗೆ ಬೈತಾರೆ. ಆಗ ಅವಳಿಗೆ ಯಾಕೋ ಬೈತ್ ನಿಂತೀಯಾ, ನನಗೆ ಅವಳನ್ನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಕಣೋ ಚಂದನ, ಅವಳಲ್ಲಿ ಹೇಗಿದ್ದಾಳೋ, ಏನು ಮಾಡ್ತಾ ಇದ್ದಾಳೋ, ಆ ಮನೆಯವರು ಅವಳಿಗೆ ಏನು ಮಾಡಿಬಿಡ್ತಾರೋ ಅಂತ ಸಂಕಟ ಪಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಮಹಾಬಲ್ ಅವರು, ಅಲ್ಲ ಅವಳು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಏನು ಮಾಡಿದ್ಲು ಅಂತ ಗೊತ್ತಾ, ನಮ್ಮನ್ನೆಲ್ಲ ಬೇಡ ಅಂತ ಧಿಕ್ಕರಿಸಿ ಹೋಗಿದ್ದಾಳೆ. ಅಲ್ಲಿ ನಾನು ಬಾರಮ್ಮ ಬಾ ಮಗಳೇ ಮನೆಗೆ ಹೋಗೋಣ ಅಂತ ನಾನು ಬೇಡ್ಕೊಂಡಾಗ ಅವಳು ಏನು ಮಾಡಿದ್ಲು ಗೊತ್ತಾ, ಅವನ ಕೈ ಹಿಡ್ಕೊಂಡು ತಲೆ ಬಗ್ಗಿಸ್ಕೊಂಡು ನಿಂತಿದ್ಲು, ತಾಳಿ ಕಟ್ಟಿಸ್ಕೊಂಡ್ಲು. ಅಂಥವಳಿಗೋಸ್ಕರ ನೀನು ಕಣ್ಣೀರು ಹಾಕ್ತಾ ಇದೀಯಾ, ಬಾ ಮನೆಗೆ ಅಂತ ಕರಿತಾ ಇದೀಯಾ ಅಂತ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ರೀ, ಅವಳು ತಪ್ಪನ್ನ ಮಾಡಿದ್ದಾಳೆ, ಹೆತ್ತವರ ಹೊಟ್ಟೆಗೆ ಬೆಂಕಿ ಹಾಕಿ ಹೋಗಿದ್ದಾಳೆ ನಿಜ, ಆದರೆ ನನ್ನ ಹೆತ್ತ ಸಂಕಟ ನಿಮ್ಗೆ ಯಾರಿಗೂ ಯಾಕೆ ಅರ್ಥ ಆಗ್ತಾ ಇಲ್ಲ, ಅವಳು ಆ ಮನೆಯಲ್ಲಿ ಇದ್ದಾಳೆ, ಅವ್ರು ಏನು ಮಾಡಿಬಿಡ್ತಾರೋ ಅವಳಿಗೆ ಅಂತ ದಿನ ಬೆಳಗಾದರೆ ಕಣ್ಣೀರು ಹಾಕ್ತಾ ಇದ್ದೀನಿ ನಾನು, ನಿದ್ದೆ ಬರ್ತಾ ಇಲ್ಲ ನನಗೆ, ಹೆತ್ತ ಸಂಕಟ ನಿಮಗೆ ಅರ್ಥ ಆಗೋದಿಲ್ವಾ, ಒಂದು ಅವಳು ಈ ಮನೆಗೆ ಬರಬೇಕು, ಇಲ್ಲ ಅಂತ ಅಂದರೆ ನಾನು ಸಾಯಬೇಕು ಅಷ್ಟೇ ಅಂತ ಹೇಳಿದಾಗ ದಾಸ್, ಏನಮ್ಮ ಮಾತಾಡ್ತಾ ಇದೀಯಾ ನೀನು, ಅವಳು ಈ ಮನೆಗೆ ಬಂದರೂ ಇರಲ್ಲಮ್ಮ ಅಂತ ಹೇಳಿದ್ದಕ್ಕೆ, ಇಲ್ಲ ಅವಳು ಈ ಮನೆಯಲ್ಲಿ ಇರೋ ಥರ ನಾನು ಮಾಡ್ತೀನಿ, ಅವಳು ಬರಬೇಕು ಇಲ್ಲ ನಾನು ಸಾಯಬೇಕು ಅಷ್ಟೇ, ಒಂದು ತೊಟ್ಟು ವಿಷ ಹಾಕಿ ನನ್ನ ಸಾಯಿಸ್ಬಿಡಿ ದಿನ ಬೆಳಗಾದರೆ, ಅವಳಲ್ಲಿ ಹೇಗಿದ್ದಾಳೋ ಅವಳನ್ನ ಏನು ಮಾಡ್ತಾರೋ ಅಂತ ಚಿಂತೆಯಲ್ಲಿ ಸಾಯೋದಕ್ಕಿಂತ ಒಂದೇ ಸಲ ನಾನು ಸತ್ತೋಗ್ಬಿಡ್ತೀನಿ, ನಿಮಗೆ ನನ್ನ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ, ನನ್ನನ್ನು ಮರ್ತು ಬಿಡಿ ನೀವು ಅಂತ ತುಂಬಾ ಗೋಗಾಡ್ಕೊಂಡು ಹೇಳ್ತಾರೆ. ಆದರೆ ಮಹಾಬಲ್ ಅವ್ರಿಗೆ ತುಂಬಾ ಬೇಸರ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ದಾಸ್ ಕೂಡ ಹಿಂದೆನೇ ಹೊರಟೋಗ್ತಾರೆ. ಈ ಮುತ್ತು ಮಾಡಿರೋ ತಿಂಡಿನ ತಿಂದು ವಾವ್ ಮಾವ ಸಕ್ಕದಾಗಿದೆ, ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಅಂದಾಗ, ಹೌದಾ ಇಷ್ಟ ಆಯ್ತಾ ನಿನಗೆ, ಇರು ಬಾಕ್ಸ್ಗೆ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಹರಿ ಇಲ್ಲಿ ಓ ನಮ್ಮನೆ ಬಾಕ್ಸ್ಗಳೆಲ್ಲ ಎಲ್ಲಿ ಕಾಣೆ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದೆ, ಇದು ಭಾರತಿ ಕೃಪಾ ಕಟಾಕ್ಷ ಅಂತ ಹೇಳ್ತಾ ಇರ್ತಾನೆ ಚಂದನ ಹತ್ರ. ಇವರಿಬ್ರು ಇಲ್ಲಿ ಮಾತಾಡ್ತಾ ಇರ್ತಾರೆ. ವಾವ್ ಮಾವ ಈ ಟೀ ಶರ್ಟ್ ಯಾವಾಗ ತೊಗೊಂಡಿದ್ದು ಹೊಸ್ತಾ ಅಂತ ಕೇಳಿದ್ದಕ್ಕೆ, ಇಲ್ಲ ಕಣೆ ಹಳೇದೇನೆ, ನೀನು ನೋಡಿರಲ್ಲ ಅಷ್ಟೇ ಅಂತ ಹೇಳಿದ್ದಕ್ಕೆ, ನಿನಗೆ ಮಾಮೂಲಿ ಶರ್ಟ್ಗಿನ್ನ ಟೀ ಶರ್ಟ್ ತುಂಬ ಚೆನ್ನಾಗಿ ಒಪ್ಪುತ್ತೆ ಮಾವ ಅಂತ ಹೇಳ್ತಾ ಇರ್ತಾಳೆ. ಆಗ ಇಲ್ಲಿ ಹರಿ ನೋಡಿದ್ರಾ ಅವ್ರ ಡೈಲಾಗ್ಸು ಅಂತ ಹೇಳಿದಾಗ, ಏನು ಲವ್ವಾ ಅಂತ ಕೇಳಿದ್ದಕ್ಕೆ, ಆ ಥರ ಏನೂ ಇಲ್ಲ ಅಣ್ಣ ಎಲ್ಲರ ಹತ್ರ ಹೀಗೇನೆ ಮಾತಾಡೋದು ಅಂತ ಹೇಳಿದ್ದಕ್ಕೆ, ಇಲ್ಲ ಸಮಥಿಂಗ್ ಇರಬೇಕು ಅಂತ ಹೇಳಿದ್ದಕ್ಕೆ, ಲವ್ ಥರ ಅಷ್ಟೇ ಲವ್ ಏನಲ್ಲ ಅಂತ ಹೇಳಿದಾಗ ಚಂದನ ಇರಬೇಕು ಅಂತ ಎಲ್ಲರೂ ನೋಡ್ತಾ ಇರ್ತಾರೆ. ಆಗ ಮುತ್ತು, ಅದು ಭಾರತಿ ನೀನು ಅವಾಗವಾಗ ಇಲ್ಲಿ ಮನೆ ಕಡೆ ಬಂದು ಹೋಗ್ತೀಯಾ ಅಂತ ಹೇಳಿದ್ದಕ್ಕೆ ಅವಳು ತಲೆ ಸುತ್ತು ಬಂದ ಥರ ಆಡಿ, ಏನು ಮಾವ ಇದು ನನ್ನ ಹಾರ್ಟಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂಗೆ ಆಯಿತು, ನೀನಾ ಈ ಮಾತು ಹೇಳ್ತಾ ಇರೋದು ಅಂತ ಹೇಳಿದ್ದಕ್ಕೆ, ಹೌದು ಕಡೆ ನಾನೇ ಹೇಳ್ತಾ ಇರೋದು, ಅದು ಚಂದನ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಅಲ್ವಾ, ಅದಕ್ಕೋಸ್ಕರ ಅವಳಿಗೂ ಹೆಲ್ಪ್ ಆಗುತ್ತೆ ಅಂತ ಹಂಗಂತ ಹೇಳಿದೆ, ಅವಳಿಗೆ ಬೇಜಾರು ಕಳೆಯುತ್ತೆ ಅಂತ ಹೇಳಿದೆ ಅಂತ ಹೇಳಿದಕ್ಕೆ, ಓ ಹೌದಾ ಹಾಗೆ ಬರ್ತಾ ಇದೆಯಾ ನೀನು, ಅಮ್ಮನ ಕಣ್ ತಪ್ಪಿಸಿ ಬರೋದು ಕಷ್ಟ, ಆದರೂ ಟ್ರೈ ಮಾಡ್ತೀನಿ ಅವಾಗವಾಗ ಬರ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಡಬ್ಬಿಗೆ ಹಾಕ್ಕೊಡ್ತೀನಿ ಹೋಗಿ ಮನೆಯಲ್ಲಿ ತಿನ್ನು ಅಂತ ಹೇಳ್ತಾನೆ. ಸರಿ ಆಯಿತು ಮಾವ ಹಾಕ್ಕೊಡಿ ಅಂತ ಇಬ್ಬರೂ ಮಾತಾಡ್ತಾನೆ ಇರ್ತಾರೆ. ಆಗ ಚಂದನ ಹರಿ ಹತ್ರ, ರೀ ಬನ್ನಿ ನಾವು ಆ ಕಡೆ ಹೋಗಿ ನಿಂತ್ಕೊಂಡು ಇರೋಣ, ಅವರಿಬ್ಬರು ಮಾತಾಡಲಿ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ಆ ಥರ ಏನೂ ಇಲ್ಲ ಅಂತ ಹೇಳಿದಾಗ, ಇಲ್ಲ ರೀ ಅವರಿಬ್ರಿಗೂ ಡಿಸ್ಟರ್ಬ್ ಆಗಲ್ವಾ ಅಂತ ಹೇಳಿದ್ದಕ್ಕೆ, ಇಲ್ಲ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ನಮ್ಮಣ್ಣ ಎಲ್ಲರ ಜೊತೆನೂ ಹಾಗೆ ಮಾತಾಡೋದು, ನಂತರ ಇನ್ನೂ ಅಪ್ಗ್ರೇಡ್ ಆಗಿಲ್ಲ, ನಾನಿವಾಗ ನಿಮ್ಮನ್ನ ಅಂತ ಹೇಳಕ್ಕೆ ಹೋಗ್ತಾನೆ. ಆಗ ಚಂದನ ಹರಿಮುಖನ ನೋಡಿದ್ದಕ್ಕೆ, ಅದು ಹಾಗಲ್ಲ ರೀ, ನಾನು ಎಲ್ಲರ ಹತ್ರ ಎಷ್ಟು ಸೋಷಿಯಲಾಗಿ ಮಾತಾಡ್ತೀನಿ, ಆ ಥರ ನಮ್ಮ ಅಣ್ಣ ಇಲ್ಲ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ಕೊಂಡು ಇಬ್ರು ಮಾತಾಡ್ತಾ ಇರ್ತಾರೆ. ರೂಮಲ್ಲಿ ಬೆಡ್ನ ರೆಡಿ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ದ್ರಾಕ್ಷಾಯಣಿ ಬಂದು ದಿವ್ಯಾ ಅಂತ ಹೇಳಿದಾಗ, ಬನ್ನಿ ಅತ್ತೆ ಏನು ವಿಷಯ ಅಂತ ಹೇಳಿದಕ್ಕೆ, ಅದು ಚಂದನ ಮತ್ತೆ ಫೋನ್ ಮಾಡಿದ್ದೆ ನಮ್ಮ ಅಂತ ಹೇಳಿದಾಗ, ಇಲ್ಲ ಅತ್ತೆ ಅದು ಸರ್ಟಿಫಿಕೇಟ್ಗೆ ನನಗೇನೆ ಫೋನ್ ಮಾಡಿ ಅಂತ ಹೇಳಿದ್ಲು ಆದರೆ ಅಂತ ಹೇಳಿದಾಗ, ಸರಿ ಆಯಿತು ಇವಾಗ ಅವಳಿಗೆ ಫೋನ್ ಮಾಡಿ ಬಂದು ಸರ್ಟಿಫಿಕೇಟ್ ತಗೋ ಅಂತ ಹೇಳು ಅಂತ ಹೇಳಿದಿಗೆ, ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು, ಅದು ನಿಮ್ಮ ಮಗನಿಗೆ ವಿಷಯ ಗೊತ್ತಾದರೆ ಅಷ್ಟೇ, ನಿಮಗೆ ಗೊತ್ತಲ್ಲ ಆವತ್ತು ಚಂದನ ಫೋನ್ನ ರಿಸೀವ್ ಮಾಡಿದ್ದಕ್ಕೆ ಏನೆಲ್ಲ ಆಯಿತು ಅಂತ ಹೇಳಿದ್ದಕ್ಕೆ, ಅಮ್ಮ ನಾನೇ ಹೇಳ್ತಾ ಇದ್ದೀನಲ್ವ ಈಗ ನೀನು ಫೋನ್ ಮಾಡು ಏನೂ ಆಗೋದಿಲ್ಲ, ಅವಳಿಗೆ ಇಲ್ಲಿ ಬರೋಕ್ಕೆ ಹೇಳು ಅಂತ ಹೇಳಿದ್ದಕ್ಕೆ, ಅಲ್ಲ ಅತ್ತೆ ಅವಳು ಇಲ್ಲಿಗೆ ಬರೋಕ್ಕೆ ಒಪ್ಕೊತಾಳ, ಮಾವ ಒಪ್ತಾರೆ ಅದಕ್ಕೆ ಅಂತ ಅಂದಿದ್ದಕ್ಕೆ, ಅವ್ರಿಗೂ ಮಗಳೇ ಅಲ್ವೇನಮ್ಮ ಒಪ್ಕೊಂಡೇ ಒಪ್ಕೊತಾರೆ, ನೀನು ತಲೆ ಕೆಡಿಸ್ಕೋಬೇಡ ಫೋನ್ ಮಾಡು ಅಂತ ಅಂದಾಗ, ಅಲ್ಲ ಅತ್ತೆ ಚಂದನ ಒಪ್ಕೊತಾಳ ಅಂತ ಅಂದಿದ್ದಕ್ಕೆ ಒಪ್ಪಿಸ್ಬೇಕು, ಮಾತನಾಡು ಸರ್ಟಿಫಿಕೇಟ್ನ ಬಂದು ತೊಗೊಂಡೋಗು ಅಂತ ಹೇಳು, ಅವಳು ಒಪ್ಕೊಂಡು ಬರ್ತಾಳೆ, ಇಲ್ಲಿಗೆ ಬಂದು ತೊಗೊಂಡೋಗು ಅಂತ ಹೇಳು ಅಂತ ಹೇಳಿದ್ದಕ್ಕೆ, ಅದು ಆಗಲ್ಲ ಅತ್ತೆ ಅಂತ ರಾಗ ಎಳಿತಾ ಇರ್ತಾಳೆ. ಅದಕ್ಕೆ
ಎಲ್ಲಿ ನಿನ್ನ ಫೋನು ತಗೋ ಫೋನ್ ಮಾಡು ಅಂತ ಹೇಳಿದಾಗ ಅದು ಅತ್ತೆ ಅಂತ ಹೇಳಿದಾಗ ಇಲ್ಲ ಫೋನ್ ಮಾಡು ನೀನು ಚಂದನಾಗೆ ಅಂತ ಹೇಳಿದಾಗ ಚಂದನಾಗೆ ಫೋನ್ನ ಮಾಡ್ತಾರೆ. ಆಗ ಚಂದನ ಹಲೋ ಅತ್ತಿಗೆ ಸರ್ಟಿಫಿಕೇಟ್ ಸಿಕ್ತಾ ಅಂತ ತುಂಬಾ ಖುಷಿಯಿಂದ ಕೇಳ್ತಾಳೆ. ಅದಕ್ಕೆ ದಿವ್ಯಾ ಅದು ಚಂದನ ಹಾಂ ಸಿಕ್ತು ಅಂತ ಹೇಳ್ತಾಳೆ ಅವ್ರ ಅತ್ತೆ ಮುಖನ ನೋಡಿಕೊಂಡು. ಅತ್ತಿಗೆ ಹಾಗಾದರೆ ಕಳಿಸ್ಕೊಡ್ತೀರಾ ಅಂತ ಹೇಳಿದ್ದಕ್ಕೆ ಅದು ನಾನು ಹೊರಗಡೆ ಎಲ್ಲೂ ಬರೋಕ್ಕಾಗಲ್ಲ, ನೀನು ಗೊತ್ತು ನಿಮ್ಮ ಅಣ್ಣ ನನ್ನನ್ನು ಬಿಡೋದಿಲ್ಲ, ಹಾಗಾಗಿ ನೀನೇ ಬಂದು ತೊಗೊತೀಯಾ ಅಂತ ಹೇಳಿದಾಗ ನಾನು ಚಿಕ್ಕಮಂಗ್ಳೂರಿಗೆ ಬರಬೇಕಾ ಅಂತ ಹೇಳಿದ್ದಕ್ಕೆ ಹಾಂ ಮನೆಗೆ ಬರೋಕ್ಕೆ ಹೇಳ್ತಾ ಇದ್ದೀರಾ ಅದಕ್ಕೆ ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲ ಚಂದನ, ಕೊರಿಯರ್ ಎಲ್ಲ ಮಾಡೋಕ್ಕಾಗೋದಿಲ್ಲ, ಅದು ನಿಂದೆಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅಲ್ವಾ, ಮತ್ತು ಪ್ರಾಬ್ಲಮ್ ಆದರೆ ನಿನಗೆ ಕಷ್ಟ ಅಲ್ವಾ, ಅದಕ್ಕೆ ನೀನೇ ಬಂದು ತೊಗೊತೀಯಾ ಅಂತ ಹೇಳಿದಾಗ ಚಂದನ ಅದಕ್ಕೆ ಬರ್ತೀನಿ ಇವತ್ತೇ ಬರಲಾ ಅಂತ ಹೇಳಿದ್ದಕ್ಕೆ ಅಯ್ಯೋ ಅಂತ ಅಂದ್ಬಿಟ್ಟು ಮ್ಯೂಟ್ ಮಾಡಿ ಅವ್ರ ಅತ್ತೆ ಹತ್ರ ಅತ್ತೆ ಇವತ್ತೇ ಬರ್ತೀನಿ ಅಂತ ಹೇಳ್ತಿದ್ದಾಳೆ ಓಕೆನಾ ಅಂತ ಹೇಳಿದ್ಗೆ ಹಾಂ ಬರ್ತೀನಿ ಬಾ ಅಂತ ಹೇಳು ಅಂತ ಹೇಳ್ತಾರೆ. ಅಲ್ಲ ಅತ್ತೆ ಇವತ್ತೇನಾ ಅಂತ ಹೇಳಿದ್ಗೆ ನೀನು ಫೋನ್ ಮಾಡಿ ಹೇಳು ಅಂತ ಹೇಳಿದಾಗ ಹಾಂ ಚಂದನ ಆಯಿತು ಇವತ್ತೇನೆ ಬಾ, ಆದರೆ ಯಾರ ಜೊತೆಗೂ ಬರಬೇಡ, ಅದು ಹರಿನ ಕರ್ಕೊಂಡು ಬರಬೇಡ, ಇಲ್ಲಿ ಮಾವನಿಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ, ಯಾರಾದರೂ ಅವ್ರನ್ನ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಸುಮ್ಮನೆ ನೀನು ಒಬ್ಬಳೇ ಬಾ ಅಂತ ಹೇಳಿದ್ಗೆ ಸರಿ ಅದಕ್ಕೆ ಆಯಿತು ನಾನು ಒಬ್ಬಳೇ ಬರ್ತೀನಿ, ಅದು ನಿಮ್ಮ ಹೆಲ್ಪನ್ನ ನಾನು ಯಾವತ್ತೂ ಮರೆಯಲ್ಲ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಹಂಗ ದಿವ್ಯಾ ಅಲ್ಲ ಅತ್ತೆ ಇವತ್ತೇ ಬರೋಕ್ಕೆ ಹೇಳಿದ್ದೀರಲ್ಲ ಮಾವ ಅವ್ರಿಗೆಲ್ಲ ಗೊತ್ತಾದರೆ ಏನು ಮಾಡೋದು ಅಂತ ಹೇಳಿದಕ್ಕೆ ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಅದನ್ನೆಲ್ಲ ನಾನು ನೋಡ್ಕೊತೀನಿ, ಇಲ್ಲಿಗೆ ಬರಲಿ ಆಮೇಲೆ ಮಿಕ್ಕಿದ್ದೆಲ್ಲ ನೋಡೋಣ ಅಂತ ಹೇಳ್ತಾರೆ. ಇಲ್ಲಿ ಮಹಿ ತಿಂಡಿ ತಿಂತ ಕೂತಿರ್ತಾನೆ, ಅಲ್ಲಿಗೆ ಮುತ್ತು ಬಂದು ಇನ್ನು ಸ್ವಲ್ಪ ಹಾಕಿಸ್ಕೊಳ್ಳೋ ಅಂತ ಕೊಡ್ತಾ ಇರ್ತಾರೆ. ಹರಿ ಫೋನಲ್ಲಿ ಮಾತಾಡ್ತಂತ ಅರ್ಜೆಂಟ್ ಕೊಡೋಣ ಸ್ವಲ್ಪ ಹೆಲ್ಪ್ ಮಾಡೋ ಅಂತ ಕೇಳ್ಕೊತಾ ಇರ್ತಾನೆ. ಆಗ ಮುತ್ತು ಹರಿ ಯಾವಾಗಿಂದ ಫೋನಲ್ಲೇ ಮಾತಾಡ್ತಾ ಕೂತಿದ್ದೀಯಲ್ಲ ಹರಿ ಬಾ ತಿಂಡಿ ತಿನ್ನು ಅಂತ ಹೇಳ್ತಾರೆ. ಹಾಂ ಅಣ್ಣ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಬರ್ತಾಳೆ. ಬಾರಮ್ಮ ತಿಂಡಿ ತಿನ್ನು ಇವಾಗ ಬಂದ್ಯಾ ಅಂತ ಹೇಳಿದಾಗ ಅಣ್ಣ ಇವಾಗ ನನಗೆ ಹಸಿವಿಲ್ಲ ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತಾಳೆ. ಆದರೆ ಒಂಥರ ನಿಂತಿದ್ದನ್ನ ನೋಡಿ ಏನಾಯ್ತಮ್ಮ ಒಂಥರ ಇದ್ದೀರಾ ಅಂತ ಹೇಳಿದ್ದಕ್ಕೆ ಅದು ಅಣ್ಣ ಅದಕ್ಕೆ ಫೋನ್ ಮಾಡಿದರು ಅಂತ ಹೇಳ್ತಾಳೆ. ಆಗ ಹರಿಗೆ ತುಂಬಾ ಶಾಕ್ ಆಗುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.